ಸರ್, ಇವತ್ತು ಮಾಲೂರು ತಾಲೂಕಲ್ಲಿ ಅದು ಟೇಕಲ್ ಭಾಗದಲ್ಲಿ ಲಾರಿ ಮಾಲೀಕರು ಮುಷ್ಕರ ಮಾಡ್ತಾ ಇದ್ದಾರೆ. ಅವರು ಯಾವುದೇ ವಿಚಾರವನ್ನು ನಮ್ಮ ಕೃಷಿಕರ ಅಸೋಸಿಯೇಷನ್ಗೆ ತರಲಿಲ್ಲ. ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಯಾವುದೇ ರೀತಿ ಕೃಷಿಕರ ಮಾಲೀಕರಿಂದ ತೊಂದರೆ ಇಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ, ಈಗ ಮೀಡಿಯಾದಲ್ಲಿ ನಿನ್ನೆ ನೋಡಿದ್ವಿ ನಾವು, ನಮಗೆ ರಾಯಲ್ಟಿ ಕೊಡ್ತಾ ಇಲ್ಲ, GST ಕೊಡ್ತಾ ಇಲ್ಲ, ಕೃಷಿಕರಿಗೆ ದೌರ್ಜನ್ಯ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. 20 ವರ್ಷದಿಂದ ಟೇಕಲ್ ಒಬ್ಳೆ ಕ್ರಷರ್ಸ್ ನಡೀತಾ ಇದಾವೆ. ಯಾವುದೇ ಕ್ರಷರ್ ಮಾಲೀಕರು ಯಾವುದೇ ಲಾರಿ ಮಾಲೀಕರಿಗೆ ದೌರ್ಜನ್ಯ ಮಾಡಲಿಲ್ಲ. ಯಾವುದೇ ಕ್ರಷರ್ ಅಲ್ಲಿ ರಾಯಲ್ಟಿ ಕೊಡದಿರ GST ಕೊಡದಿರ ಮೆಟೀರಿಯಲ್ ಎತ್ತಬೇಡ್ರಿ ಅಂತ ನಾವು ಹೇಳಿದೀವಿ. ರಾಯಲ್ಟಿ ಇಲ್ದಿರಾನೆ ನಮ್ಗೆ ಮೆಟೀರಿಯಲ್ ಕೊಡಿ ಅಂತ ಅವರೇ ಕೇಳ್ತಾರೆ ಹೊರತು ಕ್ರಷರ್ ಮಾಲೀಕರು ಯಾರು ರಾಯಲ್ಟಿ ಕೊಡಲ್ಲ ಅಂತ ಹೇಳಿಲ್ಲ. ರಾಯಲ್ಟಿ ಕೊಟ್ಟು ಕರೆಕ್ಟ್ ಆಗಿ ಇತ್ಕೊಂಡು ಹೋಗ್ಲಿ. ಮತ್ತೆ ರೇಟ್ ಬಗ್ಗೆ ಅವ್ರು ಹೇಳ್ತಾ ಇರೋದ್ರಿಂದ ಒಂದು ವಿಶೇಷವಾಗಿ ಹೇಳ್ತೀನಿ ನಿಮ್ಗೆ. ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಒಂದೇ ರೇಟ್ ಇಲ್ಲ. ಇವತ್ತು ಶಿವಮೊಗ್ಗದಲ್ಲಿ 1000 ರೂಪಾಯಿ ಟನ್ ಇದೆ, ಗದಗಲ್ಲಿ 1000 ರೂಪಾಯಿ ಟನ್ ಇದೆ, ಹಾವೇರಿಯಲ್ಲಿ 800 ರೂಪಾಯಿ ಟನ್ ಇದೆ. ಶಿವಮೊಗ್ಗದಲ್ಲಿ ಎಲ್ಲಾ ಕಡೆ ಒಂದೊಂದು ರೇಟ್ ಇರೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ ಒಂದು ರೇಟ್ ನಿಗದಿಪಡಿಸ್ಕೊಂಡಿದೀವಿ ನಾವು. ಅಂದ್ರೆ 60 ರೂಪಾಯಿ ರಾಯಲ್ಟಿ ಇದ್ದಾಗ, 60 ರೂಪಾಯಿ ಡೀಸೆಲ್ ಇದ್ದಾಗ ಏನ್ ರೇಟ್ ಇತ್ತು ಅದೇ ರೇಟ್ ಇದೆ. ಇವತ್ತು ಡೀಸೆಲ್ 100 ರೂಪಾಯಿ ಹೋಗಿದೆ, 60 ರೂಪಾಯಿ ರಾಯಲ್ಟಿ ಇದ್ದು 140 ರೂಪಾಯಿ ಆಗಿದೆ. ಪೆಟ್ರೋಲ್ ರೈಸ್ ಆಗಿದೆ, ಡೀಸೆಲ್ ರೈಸ್ ಆಗಿದೆ, ಟೈರ್ಗಳು. ಅದರಿಂದ ನಾವು ಮೊನ್ನೆ 1 ಟನ್ ಮೇಲೆ 100 ರೂಪಾಯಿ ರೈಸ್ ಮಾಡ್ಕೊಂಡ್ವಿ. ರೈಸ್ ಮಾಡ್ಕೊಂಡಾಗ ಇದೇ ಲಾರಿ ಮಾಲೀಕರ ಅಸೋಸಿಯೇಷನ್ ಬಂತು, ನಮ್ಮ ಅಸೋಸಿಯೇಷನ್ ಹತ್ರ ಬಂದು ಅವರು ರಿಕ್ವೆಸ್ಟ್ ಮಾಡಿ, ಇಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕು ಅನ್ನೋದ್ರಿಂದ 100 ರೂಪಾಯಿ 50 ರೂಪಾಯಿ ಇಳಿಸಿ ನಾವು ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗೋಣ ಅಂತ ಹೋಗಿದ್ವಿ. ಯಾವುದೇ ರೀತಿ ಅವ್ರ ಮೇಲೆ ದೌರ್ಜನ್ಯ ನಾವು ಮಾಡ್ಲಿಲ್ಲ. ಕಾನೂನು ರೀತಿಯಾಗಿ ನಾವು ಬಿಸ್ನೆಸ್ ಮಾಡ್ತಾ ಇದ್ವಿ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಸರ್, ಇವತ್ತು ಮಾಲೂರು ತಾಲೂಕಲ್ಲಿ ಅದು ಟೇಕಲ್ ಭಾಗದಲ್ಲಿ ಲಾರಿ ಮಾಲೀಕರು ಮುಷ್ಕರ ಮಾಡ್ತಾ ಇದ್ದಾರೆ. ಅವರು ಯಾವುದೇ ವಿಚಾರವನ್ನು ನಮ್ಮ ಕೃಷಿಕರ ಅಸೋಸಿಯೇಷನ್ಗೆ ತರಲಿಲ್ಲ. ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಯಾವುದೇ ರೀತಿ ಕೃಷಿಕರ ಮಾಲೀಕರಿಂದ ತೊಂದರೆ ಇಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ, ಈಗ ಮೀಡಿಯಾದಲ್ಲಿ ನಿನ್ನೆ ನೋಡಿದ್ವಿ ನಾವು, ನಮಗೆ ರಾಯಲ್ಟಿ ಕೊಡ್ತಾ ಇಲ್ಲ, GST ಕೊಡ್ತಾ ಇಲ್ಲ, ಕೃಷಿಕರಿಗೆ ದೌರ್ಜನ್ಯ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. 20 ವರ್ಷದಿಂದ ಟೇಕಲ್ ಒಬ್ಳೆ ಕ್ರಷರ್ಸ್ ನಡೀತಾ ಇದಾವೆ. ಯಾವುದೇ ಕ್ರಷರ್ ಮಾಲೀಕರು ಯಾವುದೇ ಲಾರಿ ಮಾಲೀಕರಿಗೆ ದೌರ್ಜನ್ಯ ಮಾಡಲಿಲ್ಲ. ಯಾವುದೇ ಕ್ರಷರ್ ಅಲ್ಲಿ ರಾಯಲ್ಟಿ ಕೊಡದಿರ GST ಕೊಡದಿರ ಮೆಟೀರಿಯಲ್ ಎತ್ತಬೇಡ್ರಿ ಅಂತ ನಾವು ಹೇಳಿದೀವಿ. ರಾಯಲ್ಟಿ ಇಲ್ದಿರಾನೆ ನಮ್ಗೆ ಮೆಟೀರಿಯಲ್ ಕೊಡಿ ಅಂತ ಅವರೇ ಕೇಳ್ತಾರೆ ಹೊರತು ಕ್ರಷರ್ ಮಾಲೀಕರು ಯಾರು ರಾಯಲ್ಟಿ ಕೊಡಲ್ಲ ಅಂತ ಹೇಳಿಲ್ಲ. ರಾಯಲ್ಟಿ ಕೊಟ್ಟು ಕರೆಕ್ಟ್ ಆಗಿ ಇತ್ಕೊಂಡು ಹೋಗ್ಲಿ. ಮತ್ತೆ ರೇಟ್ ಬಗ್ಗೆ ಅವ್ರು ಹೇಳ್ತಾ ಇರೋದ್ರಿಂದ ಒಂದು ವಿಶೇಷವಾಗಿ ಹೇಳ್ತೀನಿ ನಿಮ್ಗೆ. ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಒಂದೇ ರೇಟ್ ಇಲ್ಲ. ಇವತ್ತು ಶಿವಮೊಗ್ಗದಲ್ಲಿ 1000 ರೂಪಾಯಿ ಟನ್ ಇದೆ, ಗದಗಲ್ಲಿ 1000 ರೂಪಾಯಿ ಟನ್ ಇದೆ, ಹಾವೇರಿಯಲ್ಲಿ 800 ರೂಪಾಯಿ ಟನ್ ಇದೆ. ಶಿವಮೊಗ್ಗದಲ್ಲಿ ಎಲ್ಲಾ ಕಡೆ ಒಂದೊಂದು ರೇಟ್ ಇರೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ ಒಂದು ರೇಟ್ ನಿಗದಿಪಡಿಸ್ಕೊಂಡಿದೀವಿ ನಾವು. ಅಂದ್ರೆ 60 ರೂಪಾಯಿ ರಾಯಲ್ಟಿ ಇದ್ದಾಗ, 60 ರೂಪಾಯಿ ಡೀಸೆಲ್ ಇದ್ದಾಗ ಏನ್ ರೇಟ್ ಇತ್ತು ಅದೇ ರೇಟ್ ಇದೆ. ಇವತ್ತು ಡೀಸೆಲ್ 100 ರೂಪಾಯಿ ಹೋಗಿದೆ, 60 ರೂಪಾಯಿ ರಾಯಲ್ಟಿ ಇದ್ದು 140 ರೂಪಾಯಿ ಆಗಿದೆ. ಪೆಟ್ರೋಲ್ ರೈಸ್ ಆಗಿದೆ, ಡೀಸೆಲ್ ರೈಸ್ ಆಗಿದೆ, ಟೈರ್ಗಳು. ಅದರಿಂದ ನಾವು ಮೊನ್ನೆ 1 ಟನ್ ಮೇಲೆ 100 ರೂಪಾಯಿ ರೈಸ್ ಮಾಡ್ಕೊಂಡ್ವಿ. ರೈಸ್ ಮಾಡ್ಕೊಂಡಾಗ ಇದೇ ಲಾರಿ ಮಾಲೀಕರ ಅಸೋಸಿಯೇಷನ್ ಬಂತು, ನಮ್ಮ ಅಸೋಸಿಯೇಷನ್ ಹತ್ರ ಬಂದು ಅವರು ರಿಕ್ವೆಸ್ಟ್ ಮಾಡಿ, ಇಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕು ಅನ್ನೋದ್ರಿಂದ 100 ರೂಪಾಯಿ 50 ರೂಪಾಯಿ ಇಳಿಸಿ ನಾವು ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗೋಣ ಅಂತ ಹೋಗಿದ್ವಿ. ಯಾವುದೇ ರೀತಿ ಅವ್ರ ಮೇಲೆ ದೌರ್ಜನ್ಯ ನಾವು ಮಾಡ್ಲಿಲ್ಲ. ಕಾನೂನು ರೀತಿಯಾಗಿ ನಾವು ಬಿಸ್ನೆಸ್ ಮಾಡ್ತಾ ಇದ್ವಿ.